ಅಫ್ಘಾನಿಸ್ತಾನದ ಕಾಬೂಲ್ ಮೇಲೆ ಪಾಕಿಸ್ತಾನ ದಾಳಿಯನ್ನ ಮಾಡಿದೆ. ಪಾಕ್ ದಾಳಿಯಿಂದ ಸುಮಾರು 400 ಜನ ಸಾವನ್ನಪ್ಪಿದ್ದಾರೆ ಅಂತ ವರದಿಯಾಗಿದೆ. ಕಾಬೂಲ್ ಆಸ್ಪತ್ರೆಯಲ್ಲಿದ್ದಂತ 400 ಜನ ಸಾವನ್ನಪ್ಪಿದ್ದಾರೆ. ಪಾಕಿಸ್ತಾನ ನಡೆಸಿದಂತ ಏರ್ ಸ್ಟ್ರೈಕ್ನಿಂದ ಈ 400 ಜನ ಸಾವನ್ನಪ್ಪಿದ್ದಾರೆ. ಡ್ರಗ್ ಅಡಿಕ್ಟ್ಗಳಿಗೆ ಚಿಕಿತ್ಸೆ ಕೊಡಲಾಗ್ತಾ ಇತ್ತು ಈ ಆಸ್ಪತ್ರೆಯಲ್ಲಿ. ಪಾಕ್ ದಾಳಿ ಬಗ್ಗೆ ತಾಲಿಬಾನ್ ಈಗ ಕೆಂಡಾಮಂಡಲವಾಗಿದೆ. ಇನ್ನೊಂದ್ ಕಡೆ ಪಾಕಿಸ್ತಾನ ಏರ್ ಸ್ಟ್ರೈಕ್ ಮಾಡಿದ್ಮೇಲೆ ಸಮರ್ಥನೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದೆ. ಅಂದ್ರೆ ಜನರನ್ನ ಗುರಿಯಾಗಿಸಿ ನಾವು ಈ ದಾಳಿಯನ್ನ ಮಾಡಿಲ್ಲ, ಹೊಡೆದಿಲ್ಲ ಅಂತ ಹೇಳ್ತಾ ಇದೆ. ಪಾಕ್ ಅಫ್ಘಾನ್ ಗಡಿಯಲ್ಲಿ ಸದ್ಯಕ್ಕೆ ಈ ದಾಳಿಯಿಂದ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾವುದೇ ಕ್ಷಣದಲ್ಲಾದರೂ ಪ್ರತೀಕಾರದ ದಾಳಿ ನಡೆಯುವಂತ ಸಾಧ್ಯತೆ ಇದೆ. ತಾಲಿಬಾನ್ನಿಂದ ದಾಳಿ ಮಾಡುವಂತ ಸಾಧ್ಯತೆಗಳಿದೆ. 400 ಜನ ಉಸಿರನ್ನ ಚೆಲ್ಲಿದ್ದಾರೆ. ಪಾಕಿಸ್ತಾನ ನಡೆಸಿರುವಂತ ಏರ್ ಸ್ಟ್ರೈಕ್ನಿಂದ ಡ್ರಗ್ ಅಡಿಕ್ಟ್ಗಳು ಚಿಕಿತ್ಸೆ ಪಡ್ಕೊಳ್ತಾ ಇದ್ದಂತ ಆಸ್ಪತ್ರೆಯನ್ನ ಉಡೀಸ್ ಮಾಡಲಾಗಿದೆ. ಆ ದಾಳಿಯಲ್ಲಿ 400 ಜನ ಸಾವನ್ನಪ್ಪಿದ್ದಾರೆ. ಕಾಬೂಲ್ ಮೇಲೆ ಪಾಕಿಸ್ತಾನ ದಾಳಿ ಮಾಡಿರೋದು. ಈ ದಾಳಿ ಬೆನ್ನಲ್ಲೇ ತಾಲಿಬಾನ್ ಈಗ ಕೆಂಡಾಮಂಡಲವಾಗಿದೆ. ಯಾವುದೇ ಕ್ಷಣದಲ್ಲಾದರೂ ಪ್ರತೀಕಾರ ತೀರಿಸಿಕೊಳ್ಳುವಂತ ಸಾಧ್ಯತೆ ಇದೆ. ಅಂದ್ರೆ ದಾಳಿ ನಡೆಸುವಂತ ಸಾಧ್ಯತೆಗಳಿದೆ. ಆದರೆ ಪಾಕಿಸ್ತಾನ ಹೇಳ್ತಿರೋದು ನಾವು ಜನರನ್ನ ಗುರಿಯಾಗಿಸಿ ಈ ದಾಳಿಯನ್ನ ನಡೆಸಿಲ್ಲ ಅಂತ ಹೇಳ್ತಾ ಇದೆ. ಕಾಬೂಲ್ ಆಸ್ಪತ್ರೆಯಲ್ಲಿ 400 ಜನ ಸಾವನ್ನಪ್ಪಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಯಾವ ರೀತಿ ಎಮರ್ಜೆನ್ಸಿಯಲ್ಲಿ ನಿರ್ಮಾಣವಾಗಿದೆ ಅಂತ ಹೇಳಿ. ಇನ್ನೊಂದು ಕಡೆ ಆಸ್ಪತ್ರೆ ಕಟ್ಟಡ ಹೊತ್ತಿ ಉರಿತಾ ಇದೆ. ಇನ್ನೊಂದು ಕಡೆ ಆ ಮೃತದೇಹಗಳನ್ನ ಅಲ್ಲಿ ತೆಗಿತಾ ಇದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. 400 ಜನ ಬರೋಬ್ಬರಿ ಈ ದಾಳಿಯಲ್ಲಿ ಸಾವನ್ನಪ್ಪಿರೋದು. ಕಾಬೂಲ್ ಮೇಲೆ ಪಾಕಿಸ್ತಾನ ದಾಳಿ ಮಾಡಿದೆ. ಆಸ್ಪತ್ರೆಯನ್ನೇ ಗುರಿಯಾಗಿಸಿ ದಾಳಿ ಮಾಡಿದಂತ ಸಂದರ್ಭದಲ್ಲಿ 400 ಜನ ಮೃತಪಟ್ಟಿದ್ದಾರೆ.